ಕನಕವತಿಯ ಕ್ಯಾರೆಕ್ಟ್ರಿಗೆ ಒಂದು ಜೀವ ಕೊಟ್ಬಿಟ್ರಿ. ಕನಕವತಿ ಅನ್ನೋದು ಕ್ಯಾರೆಕ್ಟರ್ ಅಲ್ಲ ಕಣ್ರಿ, ನಮ್ಮ ಎದುರುಗಡೆ ಇರೋ ಒಂದು ಆಕೃತಿ ಅನ್ನೋ ಥರ ಮಾಡ್ಬಿಟ್ಟಿದ್ದೀರಾ. ಹೇಗದು ಅಷ್ಟು ನೀಟಾಗಿ ಬಂತು? ಅಂದರೆ ರಿಷಬ್ ಅದನ್ನ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡಿದ್ರು, ಇದು ಹೀಗೆ ಕಾಣಿಸ್ಬೇಕು ಅಂತ. ರಿಷಬ್ಗೊಂದು ವಿಷನ್ ಇರುತ್ತೆ. ಸೊ ಆ್ಯಂಡ್ ನಮ್ಗೆ ಏನಂದರೆ ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿರೋದ್ರಿಂದ ಫಸ್ಟಿಂದನೂ ಒಂದು ಕತೆ ತಲೆಗೆ ಬಂದಾಗಿಂದನೂ ಎಷ್ಟೊಂದು ನರೇಷನ್ಗಳನ್ನು ತೊಗೊಂಡಿದ್ವಿ ಆ್ಯಸ್ ಎ ಟೀಮ್, ಎಲ್ಲರೂ ಡಿಸ್ಕಸ್ ಮಾಡಿಕೊಂಡು ಎಲ್ಲದು. ಅಲ್ಲಿಂದ ಆ ಕಥೆಯಲ್ಲಿ ನಾನೊಂದು ಟ್ರಾವೆಲ್ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ತುಂಬ ರಿಷಬ್ ತಲೆಯಲ್ಲಿ ಏನಿದೆ, ಅರವಿಂದ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಕಲರ್ಸ್ ಅವ್ರಿಗೆ ವರ್ಕ್ ಆಗುತ್ತೆ, ನಮ್ದೇನು ಲೈಟಿಂಗ್ ಇರುತ್ತೆ, ಏನು ಥೀಮ್. ಸೊ ಆಮೇಲೆ ಒಂದು ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಓನ್ಲಿ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ದು ಗ್ರಾಫ್ನ ಅರ್ಥ ಮಾಡಿಕೊಂಡು ಆ ಕಾಸ್ಟ್ಯೂಮ್ ಒಂದು ಸ್ಟೋರಿ ಟೆಲ್ಲಿಂಗ್ ಥರದಲ್ಲೇ ಹೋಗಬೇಕದು. ಸೊ ಡೈರೆಕ್ಟರ್ ತಲೆಯಲ್ಲಿ ಏನಿದೆ ಹಾಗೇ ಹೋಗಬೇಕು. ಸೊ ನನಗೆ ಆ್ಯಸ್ ಎ ಡಿಸೈನರ್ ಐ ಕ್ಯಾನ್ ಥಿಂಕ್ ಆಫ್ ಎನಿಥಿಂಗ್, ಬಟ್ ಡೈರೆಕ್ಟರ್ಗೆ ಏನಿದೆ, ಅವ್ರು ಒಂದು ಸ್ಟೋರಿ ಹೇಳೋದಕ್ಕೆ ಹೊರಟಿದ್ದಾರೆ ಥ್ರೂ ಎ ಕ್ಯಾರೆಕ್ಟರ್. ಸೊ ಆ ಕಾಸ್ಟ್ಯೂಮ್ ಹಾಕೊಂಡಾಗ ಅವ್ರಿಗೆ ಆ ಕ್ಯಾರೆಕ್ಟರ್ನ ಫೀಲ್ ಮಾಡಬೇಕು. ಸೊ ಕಾಸ್ಟ್ಯೂಮ್ ಈ ಥರದ್ದೊಂದು ಪೀರಿಯಡ್ ಮೂವಿಗಳಲ್ಲಿ ಕಾಸ್ಟ್ಯೂಮ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್. ನಿಮಗೆ ಆ ಕಾಸ್ಟ್ಯೂಮ್ ಹಾಕಿ ಆಚೆ ಬಂದಾಗ ಅವ್ರಿಗೆ ಆ ಫೀಲ್ ಕೊಡ್ಸೋದೇ ಫಸ್ಟು ಕಾಸ್ಟ್ಯೂಮಿಂದ. ಸೊ ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್. ಸೊ ತುಂಬ ಕೆಲಸ ಮಾಡಿದ್ದೀವಿ ಅದರಿಂದ, ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳಿಗಾಗಲಿ, ಜ್ಯುವೆಲ್ರಿಗಾಗಲಿ, ಸಿಲ್ಕ್ ಸ್ಯಾರೀಸಿಂದ ಪ್ರತಿಯೊಂದು ಸೋರ್ಸಿಂಗ್ ಮಾಡಿರೋದ್ರಿಂದ ಆಗಲಿ, ಅಥೆಂಟಿಸಿಟಿ ಮೈಂಟೈನ್ ಮಾಡೋದಕ್ಕೆ ತುಂಬ ಕೆಲಸ ಮಾಡಿದ್ದೀವಿ. ಅಮ್ಮನ ಸೀರೆನೇನೋ ಪ್ಲ್ಯಾನ್ ಮಾಡಿ ನೀವು ರೆಡಿ ಮಾಡಿದ್ರಂತೆ. 30 ವರ್ಷದ ಹಿಂದಿನ ಸೀರೆನ ತಗೊಂಡು ಆ ಒಂದು ಮೈನ್ಯೂಟ್ ಥಿಂಗ್ಸನ್ನು ಏನೋ ಪ್ಲ್ಯಾನ್ ಮಾಡಿದ್ರಂತೆ. ನಾನು ಒಂದು ಲಾಸ್ಟ್ ಕಾಂತಾರಲ್ಲಿ ನಾನು ಚಿಕ್ಕ ರೋಲ್ ಪ್ಲೇ ಮಾಡಿದ್ನಲ್ವ, ಅದರಲ್ಲಿ ನಾನು ಅಮ್ಮನ ಸ್ಯಾರಿ ಹಾಕೊಂಡಿದ್ದೆ, ನಮ್ಮ ಅಮ್ಮನ ಸ್ಯಾರಿ ಹಾಕೊಂಡಿದ್ದೆ. ಕರೆಕ್ಟ್, ಅದ್ರ ಹೇಳಿದ್ದು ನೀವು. ಓಕೆ, ಈಗಿನ ಕಾಂತಾರಕ್ಕೆ ಆ ರೆಫರೆನ್ಸ್ ಇರೋದಿಲ್ಲ, ಸಾಧ್ಯನೇ ಇಲ್ಲ. ಸೊ ಹಾಗೆ. ಓಕೆ, ಸರಿ ಮೇಡಮ್. ಈಗ ಬರ್ತಿರೋ ಒಂದಿಷ್ಟು ಬೇಸರದ ವಿಚಾರಗಳಿಗೆ ತಾವೇನು ಹೇಳ್ತೀರಿ? ಎಲ್ಲ ದಯವಿಚ್ಚೆ. ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಹಾಗೇನೆ ಏನಾದರೂ ಒಂದು ನಾವೇನೋ ಅನ್ಕೊಂಡಿರ್ತೀವಿ, ಇನ್ನೇನೋ ಆಗ್ತಿರುತ್ತೆ. ಸೊ ಎಲ್ಲ ದೈವ ಇಚ್ಛೆ ಅಂತ ಅಂದ್ಕೊಂಡು ಮೇಲೊಬ್ಬ ನೋಡ್ತಾ ಇರ್ತಾನೆ ಸರಿ ತಪ್ಪುಗಳನ್ನು, ಅಷ್ಟೇ ಬಿಟ್ಬಿಡ್ಬೇಕು ಅವನಿಗೆ. ದೇವ್ರಿಗೆ ಬಿಟ್ಟಿದ್ದೀವಿ ಅಂತ ಅಷ್ಟೇ, ಹಾಗಂತನೂ ಅಲ್ಲ. ಅದೆಲ್ಲ ಒಂದಿನ ನ್ಯಾಯಕ್ಕೆ ಸತ್ಯ ಅಂದರೆ ಅದನ್ನೆಲ್ಲ ಹೇಳೋದು ದೊಡ್ಡೋಳು ಅಲ್ಲ ನಾನು. ಸೊ ನಾವು ತುಂಬ ಆನೆಸ್ಟಾಗಿ ನಮ್ಮದು ಪ್ರಯತ್ನ ಏನು, ತುಂಬ ಸತ್ಯದಲ್ಲಿ, ತುಂಬ ಧರ್ಮದಲ್ಲಿ ಏನು ಮಾಡ್ಬೋದು ಮಾಡಿದ್ದೀವಿ. ಆ್ಯಂಡ್ ಎಲ್ಲರಿಗೂ ಅವ್ರವ್ರದ್ದು ಸ್ವಾತಂತ್ರ್ಯ ಇದೆ ಲೈಫಲ್ಲಿ, ಏನು ಬೇಕಾದರೂ ಮಾಡೋದಕ್ಕೆ, ಮಾತಾಡೋದಕ್ಕಾಗ್ಬೋದು. ಸೊ ನಾವ್ಯಾರೂ ಅಲ್ಲ ಅದನ್ನು ಕೇಳೋದಕ್ಕೆ. ಸೊ ಅಷ್ಟೇ.